ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲೇಬೇಕಲ್ವಾ. ಸೊ ನಾನಿವತ್ತು ತುಂಬ ಲೇಟಾಗಿ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಯಾಕಂದರೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಊರಿಗೆ ಸಹ ಹೋಗಿದ್ವಿ ನಾವು, ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸಾರಿ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಹಾಗೆ ವೀಡಿಯೋನ ಎಂದವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ, ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೀಡಿಯೋದಲ್ಲಿ ನೋಡ್ತೀರಾ, ಹಾಗೆ ಯುಗಾದಿ ಹಬ್ಬದ್ದು ಬೇಗ 5 ಗಂಟೆಗೆಲ್ಲ ಎದ್ಬಿಟ್ಟು ಸೊ ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ ನೋಡಿ. ಸೊ ನಮ್ಮೂರ ಕಡೆ ಎಲ್ಲ ನಾವು 5 ಗಂಟೆಗೆ ಎದ್ಬಿಟ್ಟು ಬೇಗ ಪೂಜೆ ಮಾಡಿಬಿಡ್ತೀವಿ. ಹಾಗಾಗಿ ಇಲ್ಲಿ ಬೆಂಗಳೂರಲ್ಲಿ ಸೊ ಈ ರೀತಿ ಇರಲ್ಲ, ಅವರು ಇಡೀ ದಿನ ಎಲ್ಲ ಅಮಾವಾಸ್ಯೆ ಪೂಜೆ ಮಾಡ್ತಾರೆ. ಸೊ ನಮ್ಮ ಮನೇಲಿ ಆಗಾಗಲ್ಲ, ನಮ್ಮೂರ ಕಡೆ ಎಲ್ಲ ಬೇಗ ಎದ್ಬಿಟ್ಟು 5 ಗಂಟೆಗೆಲ್ಲ ಪೂಜೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಮ್ಮ ಮನೆಯವರು ಬೇಗ ಎದ್ದು ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಪೂಜೆ ಅಂದರೆ ಬಾಗಿಲಿಗೆ ಪೂಜೆ ಮಾಡೋದು. ಬಾಗಿಲಿಗೆ ಪೂಜೆ ಮಾಡಿದ ನಂತರ ದೇವ್ರ ಪೂಜೆ ಮಾಡೋದು ನಾವು. ಸೊ ಬಾಗಿಲಿಗೆ ಕಾಯಿ ಹೊಡಿಬೇಕು ಅಮಾವಾಸ್ಯೆ ದಿವಸ. ಯುಗಾದಿ ಹೊಸ ವರ್ಷದಿದು, ಹೊಸ ವರ್ಷ ಅಂತಲೇ ಹೇಳ್ಬೋದು ಯುಗಾದಿ ಅಮಾವಾಸ್ಯೆ ಅಂತ. ಸೊ ಹಾಗಾಗಿ ನಾವು ಫಸ್ಟು ಬಾಗಿಲು ಪೂಜೆ ಮಾಡ್ಕೊತಾ ಇದ್ದೀವಿ. ಸೊ ಎಲ್ಲ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ನೋಡಿ. ಸೊ ನಮ್ಮೂರ ಕಡೆ ಎಲ್ಲ ಈ ಬಾಗಿಲು ಪೂಜೆ ಮಾಡಿದ ನಂತರ ಮನೆ ದೇವ್ರ ಪೂಜೆ ಮಾಡೋದು, ಹಾಗೆ ಬಾಗಿಲಿಗೆಲ್ಲ ತೋರಣ ಕಟ್ಟೋದು, ಮಾವಿನ ತೋರಣ ಕಟ್ಟೋದು. ಸೊ ಇದೆಲ್ಲ ಮಾಡ್ಕೊತಾರೆ ಸ್ನೇಹಿತರೆ. ಸೊ ನಿಮ್ಮ ಕಡೆ ಯಾವ ರೀತಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮೂರ ಕಡೆ ಈ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಪೂಜೆ ಎಲ್ಲ ಆದು ಬಾಗಿಲಿಗೆ ಕಾಯಿ ಹೊಡೆದ ನಂತರ ಸೊ ನಾವು ಹಾಗೆ ನಮ್ಮೂರ ಕಡೆ ಯಾವ ರೀತಿ ಕ್ರಮಗಳನ್ನ ನಡೆಸ್ಕೊಂಬಂದಿರ್ತಾರೆ, ಸೊ ಹಾಗಾಗಿ ನಾವು ಅದೇ ರೀತಿ ಕ್ರಮದಲ್ಲಿ ಹೋಗಬೇಕಾಗುತ್ತೆ. ಯಾಕಂದರೆ ಸೊ ನಮ್ಮ ಮನೆಯಲ್ಲೆಲ್ಲ ಈ ರೀತಿ ಮಾಡ್ಕೊಂಡು ಬಂದಿದ್ದಾರಲ್ಲ, ಹಾಗಾಗಿ ನಾವು ಅದನ್ನು ಪಾಲಿಸಲೇಬೇಕಾಗುತ್ತೆ. ನಾವು ಇದಾದ ನಂತರ ನೆಕ್ಸ್ಟು ನಮ್ಮದು ಆಟೋ, ಹಾಗೆ ಬೈಕು, 2 ವೀಲರ್ ಗಾಡಿ ಸಹ ಇದೆ, ಅದನ್ನು ಸಹ ನಾವು ಪೂಜೆ ಮಾಡ್ತೀವಿ ಸ್ನೇಹಿತರೆ. ಎಲ್ಲ ಗಾಡಿ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ಅಮಾವಾಸ್ಯೆ ಆಗೋದ್ರಿಂದ ನಿಂಬೆಹಣ್ಣೆಲ್ಲ ಕೊಯ್ದುಬಿಟ್ಟು ಪೂಜೆ ಮಾಡ್ಕೊತಾ ಇದ್ದಾರೆ ಸ್ನೇಹಿತರೆ. ನನಗಂತೂ ತುಂಬ ಬೇಜಾರಾಗ್ತಿದೆ. ಏನಕ್ಕೆ ಅಂದರೆ ನಂಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಆಗ್ತಿಲ್ಲ. ಯಾಕಂದರೆ ವ್ಯೂಸು ಬರ್ತಿಲ್ಲ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ನನಗೆ ವೀಡಿಯೋನ ಡಿಲೀಟ್ ಮಾಡೋಣ, ಯೂಟ್ಯೂಬ್ ಚಾನಲ್ನೇ ಡಿಲೀಟ್ ಮಾಡೋಣ ಅನ್ನೋಷ್ಟು ಬೇಜಾರಾಗಿದೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಅಪ್ಲೋಡೇ ಮಾಡಿಲ್ಲ. ತುಂಬ ಬೇಜಾರಾಗ್ತಿದೆ. ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿರುತ್ತಲ್ವ ಸ್ನೇಹಿತರೆ. ಸೊ ನಾವು ಎಲ್ಲೆಲ್ಲ ಅಡುಗೆ ಮಾಡ್ತಿರ್ತೀವಿ, ಎಲ್ಲೆಲ್ಲ ಕೆಲಸ ಮಾಡ್ತಿರ್ತೀವಿ, ಅಲ್ಲೆಲ್ಲ ಕ್ಯಾಮ್ರಾ ಇಟ್ಟು ವೀಡಿಯೋ ಮಾಡ್ಬೋದು. ತುಂಬಾ ಕಷ್ಟ ಅಲ್ವಾ ಸ್ನೇಹಿತರೆ. ಸೊ ಆ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ. ನನಗೆ ತುಂಬಾ ಬೇಜಾರಾಗಿತ್ತು. ಅದಕ್ಕೆ ನಾನು ವೀಡಿಯೋನೂ ಮಾಡಿಲ್ಲ. ಸೊ ವೀಡಿಯೋ ಮಾಡಿ ಇಟ್ಕೊಂಡ್ರೂ ಅದನ್ನು ಎಡಿಟಿಂಗ್ ಮಾಡಿ ಹಾಕಿರಲಿಲ್ಲ. ಯಾಕಂದರೆ ಬೇಜಾರಾಗಿತ್ತು. ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬ್ ಇಲ್ಲ, ಏನು ಕಮೆಂಟ್ಸ್ ಇಲ್ಲ ಅನ್ನೋ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು. ನಾನು 2.5 ತಿಂಗಳಾಯ್ತೇನಪ್ಪ ಚಾನಲ್ ಸ್ಟಾರ್ಟ್ ಮಾಡಿ, ಸಬ್ಸ್ಕ್ರೈಬೇ ಆಗ್ತಿಲ್ಲ. 101 ಅಷ್ಟೇ ಸಬ್ಸ್ಕ್ರೈಬ್ ಆಗಿರೋದು. ಸೊ ನನಗೆ ಅದನ್ನು ತುಂಬಾ ಬೇಜಾರಾಗ್ತಿದೆ. ಹತ್ತತ್ರ ಒಂದು 500 ಸಬ್ಸ್ಕ್ರೈಬರ ಆಗಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ಸೊ ಅದಕ್ಕೆ ನನಗೆ ತುಂಬಾ ಬೇಜಾರಾಗಿತ್ತು. ಹಾಗಾಗಿ ಸೊ ಇವಾಗ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಅಂದಮೇಲೆ ಅದನ್ನು ಫುಲ್ ಕಂಪ್ಲೀಟ್ ಮಾಡಲೇಬೇಕಲ್ವ. ವ್ಯೂಸ್ ಆಗಲಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನಕ್ಕಪ್ಪ ಅಂದರೆ ಸೊ ನೋಡು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೆ, ಸೊ ಇದನ್ನು ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋರು ಇರ್ತಾರಲ್ವ. ಸೊ ಹಾಗಾಗಿ ನಾನು ವೀಡಿಯೋ ಮಾಡಲೇಬೇಕು ಸ್ನೇಹಿತರೆ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ನಮ್ಮಂಥವ್ರನ್ನ ಬೆಳೆಸಿ, ಬಡವ್ರನ್ನ ಉಳಿಸಿ ಅಂತ ಹೇಳ್ತೀನಿ, ನಾನು ನಿಮಗೆ ಕೇಳ್ಕೊತೀನಿ. ಸೊ ನಿಮ್ಮ ಭರವಸೆ ಮೇಲೆ ಈ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಬೇಕು. ನೀವು ಮಾಡ್ತೀರಂತ ಅಂದ್ಕೊಂಡೆ ಈ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಸ್ನೇಹಿತರೆ, ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ.
ಸೊ ನೋಡಿ ನೆಕ್ಸ್ಟು ಇದು ಪೂಜೆ ಎಲ್ಲ ಆಗೋಗಿದೆ, ಮಾಡ್ತಾ ಇದ್ದಾರೆ. ಬಾಗಿಲಿಗೆಲ್ಲ ಕರ್ಪೂರ ಎಲ್ಲ ಬೆಳಗಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ಬಾಳೆಹಣ್ಣು ಹಿಡಿದ್ಬಿಟ್ಟು ನೆಕ್ಸ್ಟು ಕರ್ಪೂರ ಬೆಳಗ್ಬಿಟ್ಟು ಆನಂತರ ಗಾಡಿಗಳನ್ನ ಪೂಜೆ ಮಾಡ್ತಾರೆ. ಪೂಜೆ ಆಯಿತು. ಇವಾಗ ನೆಕ್ಸ್ಟ್ ನೋಡಿ 2 ವೀಲರು ಹಾಗೆ ಆಟೋನ ಪೂಜೆ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಸೊ ನೋಡಿ ಇನ್ನೂ ಬೆಳಗಾಗಿಲ್ಲ, ಬೇಗನೆ ಎದ್ದಿದ್ದಲ್ವ, ಸೊ ಹಾಗಾಗಿ ನಮ್ಮ ವಠಾರದಲ್ಲಿ ಯಾರೂ ಜನ ಕೂಡ ಇಲ್ಲ, ಯಾರೂ ಎದ್ದೇ ಇಲ್ಲ, ನಾವೇ ಫಸ್ಟು ಎದ್ದಿರೋದು. ನೋಡಿ ಸ್ನೇಹಿತರೆ, ಸೊ ವಾತಾವರಣ ಆಚೆ ಕಡೆ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಒಳಗಡೆ ಫುಲ್ ಸೆಕೆ ಅಲ್ವಾ. ಬೆಳಗಿನ ಜಾವ ಫುಲ್ಲು ಕೋಲ್ಡು ಚಳಿಯಾಗಿರುತ್ತೆ ವಾತಾವರಣ, ಆಚೆ ಇರೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ನಮ್ಮ ಮನೆಯವರಿದೆಲ್ಲ ಪೂಜೆ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಬೆಳಗಾಗುತ್ತೆ. ಸೊ ಅಷ್ಟು ಸ್ಲೋ ಆಗಿ ಪೂಜೆ ಮಾಡ್ತಿದ್ದಾರೆ ಅವರು. ಯುಗಾದಿ ಹಬ್ಬದಲ್ಲಿ ಹಾಗೆ ಸ್ನೇಹಿತರೆ, ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಏನಕ್ಕೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಇಷ್ಟು ದಿವಸ. ಸೊ ನಾನು ಇತ್ತೀಚೆಗೆ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಬೇವು ಬೆಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ, ಸೊ ನಮ್ಮ ಜೀವನದಲ್ಲಿ ಬರೋ ಕಷ್ಟ ಸುಖನೂ ಎರಡು ಸಮನಾಗಿ ಸ್ವೀಕರಿಸಲಿ, ನಮ್ಮ ಜೀವನದಲ್ಲಿ ಸುಖ ಮಾತ್ರ ನಾವು ಹೇಗೆ ಇಷ್ಟಪಟ್ಟು ಇದನ್ನು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಕೊತೀವೋ ಅದೇ ರೀತಿ ದುಃಖವೂ ಸಹ ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಅದನ್ನು ಸಹ ನಾವು ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು ಸ್ನೇಹಿತರೆ. ಸುಖನ ಹೇಗೆ ನಾವು ಖುಷಿಯಿಂದ ಇದನ್ನು ಮಾಡ್ತೀವಲ್ವ, ಹಾಗೆ ದುಃಖನೂ ಸಹ ನಾವು ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು. ಅದಕ್ಕೋಸ್ಕರನೇ ಬೇವು ಬೆಲ್ಲ ಅಂತ ಮಾಡ್ತಾರೆ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಸ್ಪೆಷಲ್ ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಇದು ಯುಗಾದಿ ಹಬ್ಬದ್ದು ಈ ರೀತಿ ಅಂತಲೇ ಹೇಳ್ಬೋದು. ಸೊ ನಾವು ಯುಗಾದಿ ಹಬ್ಬಕ್ಕೆಲ್ಲ ಒಬ್ಬಟ್ಟು ಹಾಗೆ ಪಾಯಸ, ಒಂದಿನ ಪಾಯಸ ಮಾಡ್ತೀವಿ, ನೆಕ್ಸ್ಟ್ ಡೇ ಒಬ್ಬಟ್ಟು ಮಾಡಿ ದೇವರಿಗೆಲ್ಲ ನೈವೇದ್ಯ ಮಾಡ್ತೀವಿ ಸ್ನೇಹಿತರೆ. ಸೊ ನಿಮ್ಮ ಕಡೆ ಯಾವ ರೀತಿ ಅಂತ ನಮ್ಮ ಕಡೆ ಈ ರೀತಿ, ನಿಮ್ಮ ಕಡೆ ಯಾವ ರೀತಿ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸೊ ಬೆಂಗಳೂರು ಕಡೆ ಎಲ್ಲ ಮಟನ್ ತಂದುಬಿಟ್ಟು ಮಟನ್ ಮಾಡ್ತಾರೆ ಸ್ನೇಹಿತರೆ. ಸೊ ನಮ್ಮೂರ ಕಡೆ ಹಂಗೆಲ್ಲ ಒಬ್ಬಟ್ಟು ಹೋಳ್ಗೆನೇ ಮಾಡೋದು ನಮ್ಮೂರ ಕಡೆ, ಈ ಕುರಿ ಗಿರಿ ಎಲ್ಲ ಮಾಡಲ್ಲ. ಸೊ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಸೊ ಬೆಳಕಾಗ್ತಾಯಿದೆ ಆಲ್ರೆಡಿ. ಸೊ ನಮ್ಮ ಮನೆಯವ್ರದಂತೂ ಪೂಜೆನೇ ಮುಗ್ದಿಲ್ಲ ಇನ್ನು. ನೋಡಿ ಯಾರೂ ಎದ್ದಿಲ್ಲ ಇನ್ನು, ನಾವೇ ಬೇಗ ಎದ್ದಿದ್ದು. ನೋಡಿ ಸ್ನೇಹಿತರೆ, ಯಾರು ಇನ್ನೂ ಎದ್ದಿಲ್ಲ. ಸೊ ನೋಡಿ ನೆಕ್ಸ್ಟು ನಮ್ಮ ಮನೆಯವರು ಹಿಂದ್ಗಡೆ ಎಲ್ಲ ವಿಭೂತಿ ಎಲ್ಲ ಹಚ್ತಾ ಇದ್ದಾರೆ.
ಸ್ನೇಹಿತರೆ, ನಾನು ಈ ಯೂಟ್ಯೂಬ್ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ, ಸುಮ್ಮನೆ ನನ್ನ ಲೈಫಲ್ಲಿ ಎಲ್ಲ ವಿಷಯದಲ್ಲೂ ಕೆಲವೊಂದು ಓದೋದ್ರಲ್ಲೂ ಎಲ್ಲದರಲ್ಲೂ ತುಂಬ ಸೋತಿದ್ದೀನಿ. ಸೊ ಹಾಗಾಗಿ ಇದರಲ್ಲಾದರೂ ಸ್ವಲ್ಪ ನಂದು ಅಂತ ಹೆಸರು ಹೇಳೋಕ್ಕೆ ಈ ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ಸೊ ಏನಕ್ಕಪ್ಪ ಅಂದರೆ, ನಾನು ಎಲ್ಲ ವಿಷಯದಲ್ಲೂ ಓದೋದ್ರಲ್ಲೂ ಚಿಕ್ಕವಳಿದ್ದಾಗಿದ್ದನು ಅಷ್ಟೇ ಪ್ರತಿಯೊಂದು ವಿಷಯದಲ್ಲೂ ಸೋಲ್ತಾನೆ ಬರ್ತಿದ್ದೀನಿ. ಸೊ ನಾನು ನಿಮ್ಮ ಮೇಲೆ ಭರವಸೆ ಇಟ್ಟು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ನಾನು ಈ ಚಾನಲ್ನ ಸ್ಟಾಪ್ ಮಾಡಲ್ಲ, ಏನೇ ಆಗಲಿ ಕಂಟಿನ್ಯೂ ಮಾಡೇ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟು. ನೀವು ನನಗೆ ಖುಷಿ ತರೋ ವಿಷಯ ಏನಪ್ಪ ಅಂದರೆ, ನನಗೆ ವ್ಯೂಸ್ ಬರಬೇಕು, ಹಾಗೆ ಸಬ್ಸ್ಕ್ರೈಬ್ ಆಗಬೇಕು. ಆವಾಗ ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ಯಾಕಂದರೆ ನಮ್ಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಾಗೆ ನೀವಿದ್ದೀರ ಅಂತ ನಾವು ಖುಷಿ ಪಡ್ತೀವಲ್ಲ, ಅದೇ ನಮಗೆ ಖುಷಿ ಸಮಾಚಾರ ಅಂತಲೇ ಹೇಳ್ಬೋದು. ಸೊ ನಾವು ಯಾರಿಲ್ಲ ಅಂತ ಫೀಲ್ ಮಾಡಿದಾಗ, ನಮ್ಮ ಜೊತೆ ಸಪೋರ್ಟಿವಾಗಿ ಯಾರೂ ಇಲ್ಲ ಅಂತ ಅಂದ್ಕೊಂಡಾಗೆ, ಸೊ ನನ್ನ ಯೂಟ್ಯೂಬಲ್ಲಿ ನನ್ನ ಪ್ರೀತಿಯ ವ್ಯೂವರ್ಸ್ ಇದ್ದಾರೆ ಅಂತ ನಾನು ಅನ್ಕೊತಾ ಇರ್ತೀನಿ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ನನಗೆ ಒಂದೊಂದು ಸಲ ತುಂಬಾ ಬೇಜಾರು ಬರುತ್ತೆ. ಸೊ ಹತ್ತಿದಿನೂ ಕೂಡ ನಾನು, ಯಾಕಂದರೆ ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬ್ ಬರ್ತಿಲ್ಲ. ಯಾವುದೋ ಒಂದು ಚಾನಲ್, ಕಾಂಜಿ ಪಿಂಜಿ ಚಾನಲ್ನು ಕೂಡ ಎಷ್ಟೊಂದು ವ್ಯೂಸ್ ಬರ್ತಿದೆ. ಆ ವಿಡಿಯೋನ ಯೂಟ್ಯೂಬಲ್ಲಿ ನಾನು ನೋಡಿದೆ. ಅವ್ರಿಗೆ ಎಷ್ಟು ಸಬ್ಸ್ಕ್ರೈಬ್, ಎಷ್ಟು ವೀಡಿಯೋಗಳು ನಾನು ಹಾಗೆ ಇನ್ಸ್ಟಾಗ್ರಾಮ್ ವೀಡಿಯೋ ಸಹ ಹಾಕಿದ್ದೀನಿ. ಅದ್ರಾಗ ಅಷ್ಟಕ್ಕಷ್ಟೇ ವ್ಯೂಸು, ಲೈಕ್ಸು ಬರ್ತಿಲ್ಲ. ಅವರು ಇನ್ಸ್ಟಾಗ್ರಾಮ್ ವೀಡಿಯೋ ಸಹ ಆ ಚಾನಲಲ್ಲಿ ಹಾಕಿದ್ದಾರೆ. ಸೊ ಅವರು ಹಳ್ಳಿದದು ವೀಡಿಯೋ ಹಾಕಿದರೆ ಎಷ್ಟು ಲೈಕ್ಸ್, ಎಷ್ಟು ಸಬ್ಸ್ಕ್ರೈಬ್ ಬಂದಿದೆ ಸ್ನೇಹಿತರೆ. ಸೊ ಅಂಥವ್ರನ್ನೆಲ್ಲ ಸಪೋರ್ಟ್ ಮಾಡ್ತಾರೆ. ನಮಗೂ ಸಪೋರ್ಟ್ ಮಾಡಿ, ನಮಗೂ ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಸೊ ಇಷ್ಟಂತೂ ಹೇಳ್ಬೇಡ್ಲೆ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ನಮ್ಮ ಮನೇಲಿ ಇವಾಗ ಬೈಕ್ ಪೂಜೆ ಮಾಡ್ಕೊತಾ ಇದ್ದಾರೆ. ತುಂಬ ಸ್ಲೋ ಆಗೇ ಮಾಡ್ತಿದ್ದಾರೆ ಇವರು. ಸೊ ನೋಡಿ, ಸೊ ಹತ್ತತ್ರ ಬೆಳಕಾಗೋಯ್ತು, ಅಷ್ಟು ಸ್ಲೋ ಆಗಿ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು ಪೂಜೆನ. ಸೊ ನಮ್ಮ ಮನೆಯವರಿಗೆ ದೇವ್ರ ಮೇಲೆ ಭಕ್ತಿ, ಗಾಡಿಗಳ ಮೇಲೆ ತುಂಬಾ ಭಕ್ತಿ. ಹಾಗಾಗಿ ಅವರು ತುಂಬ ನಿಧಾನಕ್ಕೆ ಪೂಜೆ ಮಾಡ್ತಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ನಾನೆಲ್ಲ ವೀಡಿಯೋಸ್ನು ನೋಡ್ತಿದ್ದೀರಾ. ಎಲ್ಲ ಇದನ್ನು ಮೇಕಪ್ ವೀಡಿಯೋಸು, ಹಾಗೆ ಕ್ಲೀನಿಂಗು, ಹಾಗೆ ಪೂಜೆ ವೀಡಿಯೋಸು ಎಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಹೇಗಿದೆ ಅಂತ ನೀವು ತಿಳಿಸಿ. ನಂಗೆ ಗೊತ್ತಿಲ್ಲದನ್ನ ನೀವು ಹೇಳ್ಕೊಡಿ, ನಾನು ಆ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಕೆಲವೊಂದು ನನಗೂ ಗೊತ್ತಾಗಲ್ಲ. ಹಾಗಾಗಿ ನೀವು ಈ ರೀತಿ ಅಲ್ಲ, ಈ ರೀತಿ ಮಾಡಿ ಅಂತ ಹೇಳಿದರೆ ನನಗೂ ಗೊತ್ತಿಲ್ಲದನ್ನು ತಿಳ್ಕೊತೀನಿ ಸ್ನೇಹಿತರೆ. ಸೊ ಎಲ್ಲ ವೀಡಿಯೋನ ಹಾಕಿರ್ತೀನಿ. ಎಲ್ಲಾದರೂ ಬೈ ಮಿಸ್ಟೇಕ್ ಆಗಿದ್ದರೆ ನೀವು ಅದನ್ನು ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಯಾಕೆಂದರೆ ಗೊತ್ತಿಲ್ಲದವರಿಗೆ ಗೊತ್ತಿರೋರು ತಿಳಿಸಿದರೆ ತುಂಬ ಒಳ್ಳೆಯದು, ಅವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಸ್ನೇಹಿತರೆ ಹಾಗೆ ನಾನು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ಹಾಗಾಗಿ ಟೈಮ್ ಸಿಗ್ತಾ ಇಲ್ಲ. ಸೊ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸ್ನೇಹಿತರೆ, ನಾನು ಹೊಸದಾಗಿ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗೆ ನಾನು ನನ್ನ ಪರಿಚಯ ಮಾಡ್ಕೋಬೇಕಾಗಿತ್ತು, ಆ ವಿಡಿಯೋ ಹಾಕಬೇಕಾಗಿತ್ತು. ನಾನು ಹಾಕಿಲ್ಲ ಬೈ ಮಿಸ್ಟೇಕು ಸ್ನೇಹಿತರೆ. ಅದನ್ನು ಹಾಕಬೇಕಾಗಿತ್ತು, ಹಾಕಿಲ್ಲ, ಸಾರಿ ಸ್ನೇಹಿತರೆ. ಸೊ ಇವಾಗ ಹಾಕೋಕ್ಕಾಗಲ್ಲ. ಹಾಗಾಗಿ
ಎಲ್ಲರೂ ಗೊತ್ತೇ ಇರುತ್ತೆ. ಸೊ ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಉಷಾ ಪ್ರಸನ್ನ ಅಂತಲೇ ಹಾಕಿದ್ದೀನಿ. ಸೊ ಅದು ನನ್ನ ಹೆಸರು, ನಮ್ಮ ಹಸ್ಬೆಂಡ್ ಹೆಸರು. ನನಗೆ ಇಬ್ಬರು ಮಕ್ಕಳಿದ್ದಾರೆ, ಪ್ರೀತಮ್, ಕೋಟೇಶ್ ಅಂತ. ಸೊ ಇದು ನಮ್ಮ ಫ್ಯಾಮಿಲಿ ಸ್ನೇಹಿತರೆ ಅಷ್ಟೇ. ನಾವಿವಾಗ ಬೆಂಗಳೂರಾಗಿರೋದು, ನಮ್ಮೂರು ಬಂದುಬಿಟ್ಟು ದಾವಣಗೆರೆ ಸ್ನೇಹಿತರೆ. ಸೊ ನಾನಿವಾಗ ಸದ್ಯಕ್ಕೆ ಏನೂ ವರ್ಕ್ ಮಾಡ್ತಿಲ್ಲ, ಮನೇಲೇ ಇರೋದು. ಸೊ ನೆಕ್ಸ್ಟು ನಾನು ಬ್ಯೂಟಿ ಪಾರ್ಲರ್ಗೆ ಕಲಿಯೋಕ್ಕೆ ಹೋಗೋಣ ಅಂತ ಇದ್ದೀನಿ ಸ್ನೇಹಿತರೆ. ಸೊ ನೋಡಬೇಕು. ನನ್ನ ಎರಡನೇ ಮಗ ಚಿಕ್ಕ ಮಗ ಏನು 3 ವರ್ಷ, ಅವನಿಗೆ ಸ್ಕೂಲಿಗೆ ಪ್ರೀ ನರ್ಸರಿ ಕೇಳೋಕ್ಕೆ ಹೋಗಿದ್ವಿ. ಸೊ ಅಲ್ಲೇನಾದರೂ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ನಾವು ಬ್ಯೂಟಿ ಪಾರ್ಲರಿಗೆ ಕಲಿಯೋಕ್ಕೆ ಹೋಗೋಣ ಅಂತ ಇದ್ದೀನಿ. ಸೊ ಮಾಡಿಲ್ಲ ಅಂದರೆ ಇನ್ನೇ ಅವ್ನು ನೋಡ್ಕೋಬೇಕಲ್ವಾ, ಹಾಗಾಗಿ ನೋಡಬೇಕು. ಹಸ್ಬೆಂಡ್ ಏನು ಹೇಳ್ತಾರೋ ಹಾಗೆ ಮಾಡಬೇಕು. ನೋಡಿ ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಬೆಳಕಾಗೋಯಿತು. ಅಷ್ಟು ನಿಧಾನಕ್ಕೆ ಪೂಜೆ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಏನೋ ಒಂದು ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಆಗಿರುತ್ತೆ, ನನ್ನ ಗಂಡಿಗೆ ಹೆಲ್ಪ್ ಆಗಿರುತ್ತೆ ಅಂದ್ಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡದೇ ಇರಬೇಡಿ ಸ್ನೇಹಿತರೆ. ನಾನು ಎಲ್ಲ ವೀಡಿಯೋಸ್ನ ಹಾಕಿದ್ದೀನಿ, ಎಲ್ಲ ನೋಡಿ. ನನಗೆ ಸಪೋರ್ಟಿವ್ ಆಗಿ ಯಾರಿಲ್ಲ ಸದ್ಯಕ್ಕೆ. ನೀವೇ ನಮಗೆಲ್ಲ ಸಪೋರ್ಟಿವ್ ಆಗಿ ಫ್ಯಾಮಿಲಿಗೆ ಏನೋ ಒಂಥರ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಶೋಕಿ ಮಾಡೋಕ್ಕೆ ಹಂಗೆ ಹಿಂಗೆ ಅಂತ ಎಲ್ಲ ಚಾನಲ್ನ ನಾನು ಮಾಡಿಲ್ಲ ಸ್ನೇಹಿತರೆ. ಸೊ ಒಂದು ಫ್ಯಾಮಿಲಿಗೆ ಏನೋ ಒಂಥರ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ನಾನು ಈ ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಸೊ ನಾನು ಇನ್ಸ್ಟಾಗ್ರಾಮ್ ವಿಡಿಯೋ ಅವು ಇವು ಹಾಕೋದ್ರಿಂದ ಯಾರ್ಯಾರೋ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಿದ್ದಾರೆ. ಬಟ್ ಐ ಡೋಂಟ್ ಕೇರ್, ನಾನು ಅದಕ್ಕೆಲ್ಲ ಕೇರ್ ತೊಗೊಳಲ್ಲ. ಸೊ ನನಗೆ ಹೇಗೆ ಇಷ್ಟ ಬರುತ್ತೋ ನಾನು ಹಾಗೆ ಬದುಕೋಳು ಸ್ನೇಹಿತರೆ. ಇನ್ನೊಂದು ವಿಷಯ, ಯಾರೋ ನಂಗೆ ಗೊತ್ತಿಲ್ಲ, ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ದಾರೆ. ಯಾರಂತ ಗೊತ್ತಿಲ್ಲ. ಅವ್ರ ಹೆಸರು ಬಂದುಬಿಟ್ಟು ನಾಗರಾಜ್ ಅಂತ. ನನ್ನ ವೀಡಿಯೋಸ್ಗೆಲ್ಲ ಕೋತಿ, ಮಂಗ, ಹಾಗೆ ಸ್ನಾನ ಮಾಡೋದನ್ನು ವೀಡಿಯೋ ತೋರಿಸು, ಹಂಗೆ ಹಿಂಗೆ ಬಾತ್ರೂಮ್ಗೆ ಹೋಗೋದು ವೀಡಿಯೋ ತೋರಿಸು ಅಂತ ಹೇಳ್ತಿದ್ದಾರೆ. ಸೊ ಅವರು ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡಬೇಕು, ಈ ರೀತಿ ಕಮೆಂಟ್ ಹಾಕೋದಲ್ಲ. ಅವ್ರಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಈ ರೀತಿ ಕಮೆಂಟ್ ಮಾಡೋ ಬದಲು ಬಾಯಿ ಮುಚ್ಕೊಂಡು ಮನೇಲಿರೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅವನಿಗೆ ನಾನು ಕೂಡ ರಿಪ್ಲೈ ಮಾಡಿದ್ದೀನಿ, ಅವ್ನು ಅರ್ಥ ಮಾಡ್ಕೊಂಡು ಮುಚ್ಕೊಂಡಿರ್ತಾನೆ ಅಂತ ನಾನು ಅಂದ್ಕೊತೀನಿ ಸ್ನೇಹಿತರೆ. ಸೊ ಈ ರೀತಿ ಬ್ಯಾಡ್ ಕಮೆಂಟ್ ಮಾಡೋ ಬದಲು ಮನೇಲಿ ಮಾಡೋ ಕೆಲಸಕ್ಕೆ ಕಾನ್ಸಂಟ್ರೇಷನ್ ಮಾಡಿ, ಆವಾಗ ತುಂಬ ಹೆಲ್ಪ್ ಆಗುತ್ತೆ. ನಾನು ನೋಡ್ತಾ ಇದ್ದೀನಿ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕಿದ ತಕ್ಷಣ ಏನೇನೋ ಬ್ಯಾಡ್ ಕಮೆಂಟ್ಸ್ ಮಾಡ್ತಾನೆ. ಸೊ ಇಂಥವ್ರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ, ಅವರೇ ಅರ್ಥ ಮಾಡ್ಕೋಬೇಕು. ಸೊ ನೋಡಿ ಸ್ನೇಹಿತರೆ, ಎಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ನೋಡಿ, ಸೊ 2 ವೀಲರ್ ಗಾಡಿನೂ ಸಹ ಪೂಜೆ ಮಾಡಿ ಸೈಡಿಗೆ ನಿಂಬೆಹಣ್ಣು ಇಟ್ಟಿದ್ದರು ಕೆಳಗಡೆ, ಅದನ್ನು ತುಳಿಸ್ಬಿಟ್ಟು ಸೈಡಿಗೆ ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡು, ಆಟೋದನ್ನು ಕೂಡ ಸಹ ಹಾಗೆ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಆಯಿತು ನೋಡಿ. ಸೊ ಕ್ಯೂಟಾಗಿ ಕಾಣ್ತಿದೆ ನಮ್ಮ ಆಟೋ. ಸೊ ಎಲ್ಲರೂ ಮನುಷ್ಯರು ಫ್ರೆಶ್ ಆದಾಗ ಯಾವ ರೀತಿ ಕಾಣಿಸ್ತಾರೋ ಆ ರೀತಿ ಕಾಣಿಸ್ತಾ ಇದೆ. ಸೊ ಸ್ನೇಹಿತರೆ, ಒಂದು ಬೈಕ್ ಆದರೂ, ಒಂದು ಆಟೋ ಆಗಲಿ, ಏನೇ ಮನೇಲಿ ಯೂಸ್ ಮಾಡೋ ಒಂದು ವಸ್ತು ಆಗಲಿ, ನಾವು ಯಾವ ರೀತಿ ಕ್ಲೀನಾಗಿರ್ತೀವೋ ಅದನ್ನು ಪ್ರತಿನಿತ್ಯ ಕ್ಲೀನ್ ಮಾಡ್ಕೊತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಸ್ನೇಹಿತರೆ. ಸೊ ಹಬ್ಬದ ದಿವಸ ನಾನು ಈ ರೀತಿ ರಂಗೋಲಿ ಹಾಕಿದ್ದೀನಿ. ಅದಾದ ನಂತರ ಬಾಗಿಲಿಗೆ ತೋರಣ ಕಟ್ಟೋಣ ಅಂತ ನಮ್ಮ ಮನೆಯವರು ಇದನ್ನು ನೆಲಮಂಗಲದಲ್ಲಿ ದುಡ್ಡು ಕೊಟ್ಟು ತಗೊಂಬಂದಾರೆ. ಸೊ ನಮ್ಮೂರ ಕಡೆ ಎಲ್ಲ ನಾವು ದುಡ್ಡು ಕೊಡೋಲ್ಲ, ಹಂಗೆ ತಗೊಂಬರ್ತೀವಿ. ಸೊ ಅದಕ್ಕೂ ತುಂಬ ಜನ ಮುಗಿ ಬಿದ್ದಿದ್ರಂತೆ ಸ್ನೇಹಿತರೆ. ನೋಡಿ ಈ ರೀತಿ
ಬಾಗಿಲು ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ನಾನು ಬೇವು ಬೆಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಕಡಲೆ ಒಂದು ಕಪ್, ಸ್ವಲ್ಪನೇ ಅಲ್ವಾ ನಾವು ಇರೋದು, ಹಾಗಾಗಿ ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಒಂದೆರಡು ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಸೊ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಗ್ರೈಂಡ್ ಮಾಡ್ಕೊಂಡು ಬಂದು, ಸೊ ನೋಡಿ ಸೊ ಅದಕ್ಕೆ ಗ್ರೈಂಡ್ ಆದ ನಂತರ ಅದಕ್ಕೆ ಬೇವಿಂದು ಹೂವಿಂದ ಎಲೆ ಹೂವು ಇರುತ್ತಲ್ಲ, ಅದನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಸೊ ಸ್ನೇಹಿತರೆ, ಅದಾದ ನಂತರ ನಾವು ನೆಕ್ಸ್ಟು ಮೈಗೆಲ್ಲ ಎಣ್ಣೆ ಹಚ್ಕೊತಾ ಇದ್ದೀವಿ, ಹರಳೆಣ್ಣೆ. ಫಸ್ಟು ನನ್ನ ಚಿಕ್ಕ ಮಗನಿಗೆ ಹಚ್ತಾಯಿದ್ದೀನಿ ನೋಡಿ. ಎಣ್ಣೆನ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ತಗೊಂಬಂದಿದ್ದೀನಿ. ಸೊ ನಮ್ಮೂರ ಕಡೆ ಹಿಂಗೆ ನಾವು ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಆಚೆ ಕಡೆ ಇದ್ದು ಆಮೇಲೆ ನಂತರ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ತೀವಿ ಸ್ನೇಹಿತರೆ. ಮೈಗೆಲ್ಲ ಚೆನ್ನಾಗಿ ಹಚ್ಕೊಂಡು ಬೇವಿನೆಲ್ಲ ಹಾಕ್ಕೊಂಡ್ಬಿಟ್ಟು ಇದು ಸ್ನಾನ ಮಾಡ್ತಾರೆ ಸ್ನೇಹಿತರೆ. ನಾವು ನಮ್ಮೂರ ಕಡೆ ಈ ರೀತಿ ಮಾಡ್ಕೊತೀವಿ. ನಾನು ಮುಖಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಹಾಲಿನ ಕೆನೆ ಹಾಕ್ಕೊಂಡು ಅಪ್ಲೈ ಮಾಡ್ಕೊಂಡಿದ್ದೆ ನನ್ನ ಮುಖಕ್ಕೆ. ಅದಕ್ಕೆ ನನಗೆ ಎಲ್ಲ ಕಲರ್ ಕಾಣಿಸ್ತಾ ಇದೆ ಮುಖ. ಸೊ ಹಬ್ಬ ಅಲ್ವಾ, ಸ್ವಲ್ಪ ಗ್ಲೋ ಬರಲಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಪೇಸ್ಟ್ ಮಾಡಿ ಅಪ್ಲೈ ಮಾಡಿದ್ದೆ ಸ್ನೇಹಿತರೆ ನಾನು ಮುಂಚೆನೇ. ನಮ್ಮ ಮನೆಯವರು ನಮ್ಮ ಮಗನಿಗೆ ಹಾಕಿ ತಿಕ್ತಾ ಇದ್ದಾರೆ, ಎಣ್ಣೆ ಎಲ್ಲ ಸಿಕ್ಕಾಪಟ್ಟೆ. ಇಬ್ಬರು ಸೇರಿ ಹಚ್ತಾ ಇದ್ದೀವಿ. ಸ್ನೇಹಿತರೆ, ಅದಾದ ನಂತರ ನೆಕ್ಸ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹೊರಗಡೆ ಯಾರೋ ಆಚೆ ಕಡೆ ಬಡಿತಾ ಇದ್ರು, ಸಾರಿ. ಸೊ ಅದನ್ನ ನನ್ನ ಮಗ, ಎರಡನೇ ಮಗನಿಗೆ ಇವಾಗ ಎಣ್ಣೆ ಹಚ್ಕೊತಾ ಇದ್ದಾನೆ. ಕೈಗೆ, ಕಾಲಿಗೆ, ಮೈಗೆ ಎಲ್ಲ ಹಚ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ಉಗುರಿಗೂ ಹಚ್ಬೇಕಂತೆ, ಬೆರಳು ಉಗುರಿಗೆ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ನಮ್ಮ ಮನೆಯವ್ರು ಹೇಳ್ತಿದ್ರು. ಹಾಗಾಗಿ ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಉಗುರಿಗೆ ಹಚ್ತಾರಂತೆ ಅದನ್ನು ಎಣ್ಣೆನ. ಚೆನ್ನಾಗಿ ತಂಪಾಗಿ ಉಗುರು ಸಹ ನೀಟಾಗಿ ಬೆಳೀತಾವಂತೆ. ಸೊ ಉಗುರಿಗೆ ಹಚ್ಕೊತಾ ಇದ್ದರು ನಮ್ಮ ಮನೆಯವರು, ಹಚ್ಚು ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ನಿಮಗೆ ಹೇಳ್ತಾಯಿದ್ದೀನಿ.
ನಮ್ಮ ಮನೆಯವ್ರು ಏನು ಹೇಳ್ತಿದ್ದಾರೆ, ಸೊ ಅದಕ್ಕೆ ಏನು ಕಾಮಿಡಿ ವಿಷಯ ಹೇಳ್ತಿದ್ರು, ಹಾಗಾಗಿ ಇಬ್ಬರು ಸೇರ್ಕೊಂಡು ನಗ್ತಾ ಇದ್ದೀವಿ. ನನ್ನ ಮಕ್ಕಳಂತೂ ವಿಡಿಯೋ ಮುಂದೆ ಬಂದು ಡ್ಯಾನ್ಸ್ ಆಡ್ತಿದ್ದಾರೆ ಸ್ನೇಹಿತರೆ. ನೋಡಿ, ನನ್ನ ಚಿಕ್ಕ ಮಗ ಬಂದು ಡ್ಯಾನ್ಸ್ ಆಡ್ತವನೆ, ಹೆಂಗೆ ಆಡ್ತವನೆ. ಸೊ ನಾವು ಅವತ್ತಂತೂ ಬೇಗ ಸ್ನಾನ ಮಾಡಲೇ ಇಲ್ಲ. ಏನಕ್ಕಪ್ಪ ಅಂದರೆ, ಸೊ ಬೆಂಗಳೂರಲ್ಲಿ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ನಾವು ಎಣ್ಣೆ ಹಚ್ಕೊಂಡು ಒಂದು ಅವರಾದರೂ ಸ್ನಾನ ಮಾಡಿರಲಿಲ್ಲ. ಯಾಕಂದರೆ ನೀರೆಲ್ಲ ಸಂಪೊಳಗಡೆ ಖಾಲಿ ಆಗಿದ್ವು. ಹಾಗಾಗಿ ವಾಟರ್ ಸಪ್ಲೈಯರ್ಗೆ ಫೋನ್ ಮಾಡಿದ್ವಿ, ಅವ್ರು ಬರೋದು ಲೇಟ್ ಆಯಿತು. ಸೊ ಅವರಾದರೂ ಯಾರು ಸ್ನಾನ ಮಾಡೇ ಇದ್ದಿದ್ದಿಲ್ಲ ಹಬ್ಬದ ದಿವಸ. ಆಮೇಲೆ ಫ್ರೀ ನೀರು ಬಿಡೋರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮನೆಯವರು ನೀರು ಬಿಡಿಸ್ಕೊಂಡಂತೆ 1 ಅವರ್ ಹಾಗೆ ಬಿಸಿಲಲ್ಲೇ ಕೂತ್ಕೊಂಡಿದ್ವಿ ಎಣ್ಣೆ ಹಚ್ಕೊಂಡು. ಯಾಕಂದರೆ ಎಣ್ಣೆ ಹಚ್ಕೊಂಡು ಏನು ಕೆಲಸ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ಆಚೆ ಕಡೆನೇ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಟ್ಯಾಂಕರ್ ಬಂದು ನೀರು ಹೊಡ್ಸಿದ ನಂತರ ಎಲ್ಲರೂ ಫ್ರೆಶ್ ಅಪ್ ಆದ್ವಿ ಸ್ನೇಹಿತರೆ. ಸೊ ಬೆಂಗಳೂರಲ್ಲಿ ತುಂಬಾ ನೀರಿನ ಪ್ರಾಬ್ಲಮ್ ಇದೆ. ಈಗ ಕೂಡ ನೀರಿನ ಪ್ರಾಬ್ಲಮ್ ಇದೆ. ಸೊ ನೀರನ್ನ ನಾವು ದುಡ್ಡು ಕೊಟ್ಟು ಓಡಿಸ್ಕೋಬೇಕು ಟ್ಯಾಂಕರಲ್ಲಿ. ಇವಾಗೆಲ್ಲ ತುಂಬ ರೇಟ್ ಆಗಿದೆ ಟ್ಯಾಂಕರು, 1000 ರೂಪಾಯಿ ಒಂದಾಗಿದೆ. ಬೆಂಗಳೂರು ಸೈಡು ನಮ್ಮ ನೆಲಮಂಗಲದಲ್ಲಿ ಕಡಿಮೆ ಇರಬೇಕು, 400 ರೂಪಾಯಿನೋ ಇರಬೇಕು ಒಂದು ಟ್ಯಾಂಕರು. ಸೊ ನೀರಿನ ಸಮಸ್ಯೆ ತುಂಬಾ ಇದೆ. ಸೊ ಬೆಂಗಳೂರು ಕಡೆ ಮಳೆನೇ ಇಲ್ಲ, ದಾವಣಗೆರೆ ಸೈಡ್ ತುಂಬಾ ಮಳೆ ಆಗ್ತಿದೆ ನೋಡಿ. ಇಲ್ಲಿ ಕೂಡ ಊರಿಗೆ ಬಂದಾಗಿದ್ದ ಸ್ವಲ್ಪನೂ ಮಳೆ ಬಂದಿಲ್ಲ. ಮೋಡ ಕವಿದಿರುತ್ತೆ ಅಷ್ಟೇ ಹೊರತು ಮಳೆ ಸಹ ಬಂದಿಲ್ಲ. ಎಷ್ಟು ಸೆಕೆ ಅಂದರೆ ತುಂಬಾ ಸೆಕೆ ಇದೆ. ಒಳಗಡೆ ಸ್ವಲ್ಪ ಹೊತ್ತು ಒಂದು ½ ಅವರ್ ಕರೆಂಟ್ ಹೋದ್ರೂ ಒಳಗಡೆ ಇರೋಕ್ಕಾಗಲ್ಲ ಸ್ನೇಹಿತರೆ, ಅಷ್ಟು ಸೆಕೆನೇ. ಯಾವಾಗ ಬರುತ್ತಪ್ಪ ಮಳೆ ಅಂತ ಅನಿಸ್ಬಿಟ್ಟಿದೆ. ಸೊ ನಮ್ಮ ಮನೆಯವರು ನನಗೂ ಸಹ ಎಣ್ಣೆ ಹಚ್ತಾ ಇದ್ದಾರೆ. ಮನುಷ್ಯನಿಗೆ ಏನು ತಡ್ಕೊಳಕ್ಕಾಗಲ್ಲ, ಸೆಕೆಗಾಲನೂ ತಡ್ಕೊಳಕ್ಕಾಗಲ್ಲ, ಚಳಿಗಾಲನೂ ತಡ್ಕೊಳಕ್ಕಾಗಲ್ಲ. ಒಂದು ವೇಳೆ ಚಳಿಲಿ ತಡ್ಕೊಬೋದು, ಆದರೆ ಸೆಕೆ ಮಾತ್ರ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಚಳಿಲಿ ಬೆಡ್ಶೀಟ್ ಹಚ್ಕೊಂಡು ಮಲ್ಕೋಬೋದು ಸ್ನೇಹಿತರೆ, ಆದರೆ ಬೇಸಿಗೆಲಾಗಲ್ಲ. ನಾವೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಾವು ಕಡಲೆಕಾಯಿ ಗಣೇಶ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಿ, ರೆಡಿಯಾಗಿ ಎಲ್ಲ ಹೊರಟಿದ್ದೀವಿ. ಸ್ನೇಹಿತರೆ, ನನ್ನ ಲೆಹೆಂಗಾ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವ ರೀತಿ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಸೊ ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅಲ್ಲೇ 10:30-11 ಗಂಟೆಗೆ ಬಂದಿದ್ವಿ ದೇವಸ್ಥಾನಕ್ಕೆ. ಯಾಕಂದರೆ ನೀರಿನ ಪ್ರಾಬ್ಲಮ್ ಇತ್ತಲ್ಲ, ಲೇಟಾಗಿ ಬಂದ್ವಲ್ಲ, ಹಂಗಾಗಿ ದೇವಸ್ಥಾನ ಕ್ಲೋಸ್ ಮಾಡಿದ್ರು. ನಾವು ಹಂಗೆ ಆಚೆ ಕಡೆನೇ ಪೂಜೆ ಮಾಡಿ, ನಾನು ನಮ್ಮ ಮಕ್ಕಳೆಲ್ಲ ಪೂಜೆ ಮಾಡಿ ನಾವು ಇನ್ನೊಂದು ಗಣೇಶನ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿದ್ವಿ ಸ್ನೇಹಿತರೆ. ಅಲ್ಲಿ ಓಪನ್ ಇತ್ತು. ಸೊ ಪೂಜೆ ಮಾಡೋ ಪೂಜಾರಂತೂ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು. ಕೆಲವೊಬ್ಬರು ತುಂಬ ಕೋಪ ಮಾಡ್ಕೊತಾರೆ ಪೂಜೆ ಮಾಡೋವಾಗ, ಸಿಟ್ಟು ಮಾಡ್ತಾರೆ. ಸೊ ಇವರಾಗಲ್ಲ, ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು ಪೂಜೆ ಮಾಡೋ ರೀತಿ, ನಡ್ಕೊಳೋ ರೀತಿ. ಕೆಲವು ಪೂಜಾರು ತುಂಬ ದುರಹಂಕಾರದಿಂದ ನಡ್ಕೊತಾರೆ, ಸಿಟ್ಟು ಮಾಡ್ಕೊತಿರ್ತಾರೆ. ಇವ್ರು ಹಂಗಲ್ಲ, ತುಂಬಾ ಚೆನ್ನಾಗಿ ಮಾಡಿದರು. ಸೊ ದೇವಸ್ಥಾನ ಎಲ್ಲ ಪೂಜೆ ಮಾಡಿದ್ಮೇಲೆ ಹಾಗೆ ಅಡುಗೆ ಮಾಡಿರಲಿಲ್ಲ, ಹಾಗೆ ಹೋಟ್ಲಲ್ಲಿ ಸ್ವಲ್ಪ ಲೈಟಾಗಿ ತಿಂಡಿ ತಿನ್ನೋಣ ಅಂತ ಬಂದ್ವಿ. ನೋಡಿ, ತಿಂಡಿ ತಿಂದ ನಂತರ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಹಬ್ಬದ ದಿವಸ ನಮ್ಮ ಮನೆಯವರು ಹೋಗಿಲ್ಲ ಡ್ಯೂಟಿಗೆ, ಮನೇಲೇ ಇದ್ದಾರೆ. ಹಾಗೆ ಇಬ್ಬರು ಕೂತ್ಕೊಂಡಿದ್ದಿಲ್ಲ, ಒಂದೆರಡು ಸೆಲ್ಫಿ ತೊಗೊಳೋಣ ಅಂತ ಸೆಲ್ಫಿ ಸಹ ತಗೊಂಡ್ವಿ, ಫೋಟೋ ಸಹ ಮಾಡ್ಕೊಂಡ್ವಿ. ಸ್ನೇಹಿತರೆ, ಐ ಹೋಪ್ ಈ ದಿನದ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ನಮ್ಮಂಥರನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್.